ಮಂತ್ರಿಗಳೇ. ಏಯ್ ಯಾವನ್ಲ ಅಲ್ಲಿ ಇಲ್ಲಿ ದೊರೆಗಳು ಕರೀತವ್ರು ಬನ್ನಿ. ಸೋಮೇಗೌಡ, ನೀನೇ ನನ್ನ ಮಂತ್ರಿ. ಅಯ್ಯೋ ನಿಮ್ಮ ಸೀಟೆ ಬಿಟ್ಕೊಟ್ಟಷ್ಟು ಖುಷಿ ಆಯ್ತು ದೊರೆ, ಹೇಳಿ. ಇರಲಿ. ರಾಜ್ಯದಲ್ಲಿ ಎಲ್ಲರೂ ಕ್ಷೇಮನಾ? ಹೊರಗಡೆ ಕಾಲಕ್ಕೆ ಮಳೆ ಆಗದೆ ಇರೋದ್ರಿಂದ ಹೆಂಗೋ ಗಂಡ ಐಕ್ಳು ಹೆಣ್ಣು ಐಕ್ಳಿಗೆ ಬರೋ 2,000 ರೂಪಾಯಿನೇ ದೀಪ್ಕೊಂಡೋಗಿ ಸಂಜೆ ಹೊತ್ತು ಕ್ವಾಟ್ರು ಕುಸ್ಕ ಕಬಾಬು ಅಂತ ಏನೋ ತಿನ್ಕೊಂಡು ಹಂಗೆ ಕಾಲ ಕಳೀತಾವ್ರಿ. ನಾವ್ ಯಾವತ್ತೂ ಅಂತ ಕೆಲಸ ಮಾಡಕ್ಕಿಲ್ಲ. ಮೊದ್ಲೇ ಕ್ವಾರ್ಟರ್ ಬೆಲೆ ಮೇಲೋಗೈತೆ. ಕುಡಿಯವ ಅಂದ್ರೆ ಜೋಬ್ನಾಗ ಕಾಸಿಲ್ಲ, ಅದಕ್ಕೆ ಕಳ್ ಕುಡಿತೀವಿ. ರಾಣಿ, ಕಳ್ಳಂದ್ರೆ ಏನು? ಕಳ್ಳನಾ? ಕಳ್ಳಂದ್ರೆ ಕಳ್ಬಟ್ಟಿ. ಅದು ಒಳ್ಳೇದಲ್ಲ. ಅದನ್ನ ಕುಡ್ದೋರು ಏಟೊಂದು ಜನ ಶಿವನ ಪಾದ ಸೇರ್ಕೊಂಡವ್ರೆ. ನಿಮ್ಮ ಅಣ್ಣನ ಪಾದ ಹೇಗೆ ಸೇರ್ಕೊಂಡ್ರು? ಅಯ್ಯ, ನಮ್ಮಣ್ಣ ಶಿವ ಅಲ್ಲ, ಮ್ಯಾಲಿರೋ ಪರಂ ಶಿವ. ಯಾರಲ್ಲಿ? ನಾನು ಇವನಿಲ್ಲಿ ಮಾಸ್ತಿ ಕೊಪ್ಲಲ್ಲಿ ಕಳ್ಬಟ್ಟಿ ಮಾರೋರು ಯಾರಿದ್ದಾರೆ? ಕಳ್ಳ ಬಟ್ಟಿ ಅಂದರೆ ಬಂತು ನಿಮ್ಮ ಬುಡಕ್ಕೆ. ಸಿಕ್ಕಾಕೊಂಡ್ರೆ ಚಡಿ ಏಟಂತೂ ಗ್ಯಾರಂಟಿ. ನೀನೇನಮ್ಮೆ ಪಂಚಗೆ ಜೇಬ್ ಬಂದಿರೋ ಕಾಲದಾಗ ಈ ಥರ ಮಾತಾಡ್ತಾ ಇದೀಯಾ? ಆ ಬಿಸ್ನೆಸ್ಸು ನಂದಲ್ಲ, ವೀರಭದ್ರನ ಮಗ ಪರ್ಸುದು, ನಾನು ಪಾರ್ಟ್ನರ್ ಆಟೆಯ. ಮನು, ಇಡೀ ಮಾಸ್ತಿ ಕೊಪ್ಪಲಲ್ಲಿ ಕಳ್ಬಟ್ಟಿ ಮಾರಬಾರ್ದು ಅಂತ ನಿಮ್ಮ ತಂದೆ ಕಾನೂನೇ ಮಾಡಿದ್ರು. ಅವ್ರು ಹೋದ್ಮೇಲೆ ಅದನ್ನು ಎಲ್ಲರೂ ಗಾಳಿಗೆ ತೂರ್ಬಿಟ್ರಪ್ಪ. ನನ್ನ ಮಗನ ಆಸೆ ಈಡೇರಬೇಕು ಅಂತಂದರೆ ಕಳ್ಳಬಟ್ಟೆ ಮಾರೋರನ್ನ ಹಿಡ್ಕೊಂಡು ಚಪ್ಪಲಿ ಕಿತ್ತೋಗಂಗೆ ಹೊಡಿಬೇಕು. ಅಜೇ ನಿಧಾನ. ಆಮೆ ಮೊಲದ ಕತೆ ಥರ ಮೊಲ ಮಲಿಕೊಂಡು ಆಮೆ ಕೊಡು ಬಂದಿತ್ತಂತೆ. ಬಿ ಪಿ ರೈಸ್ ಮಾಡ್ಕೋಬೇಡ. ಕೂಲಾಗಿರು. ಚಿಲ್ಡ್ ಬಿಯರ್ ಇದ್ದಂಗೆ ಇರಬೇಕು. ಸದ್ದು. ದೊರೆ, ಕಳ್ಬಟ್ಟಿ ಮಾರಾಟ ನಿಲ್ಲಿಸ್ತೀವಿ ಅಂತ ಹೇಳಿ, ಹಾಗೆ ಬ್ಯಾರೆ ಜನರ ಕಷ್ಟನೂ ಕೇಳಿ. ಯಾರು ಏನು ಯೋಚನೆ ಮಾಡಬೇಡಿ, ಕಳ್ಪಟ್ಟಿನ ನಾವು ನಿಲ್ಲಿಸ್ತೀವಿ. ಆಮೇಲೆ ಬೇರೆ ಏನಾದರೂ ಸಮಸ್ಯೆ ಇದೆಯಾ? ಈ ಟೈಮ್ಗಾಗಲೇ ಮಳೆ ಬರಬೇಕಿತ್ತು, ಇನ್ನೂ ಬಂದಿಲ್ಲ. ಮುಂದೆ ಏನು ಮಾಡಬೇಕು ಅಂತ ಭಯ ಆಯ್ತೈತೆ. ಬೆಳೆ ಒಂದು ಚೆನ್ನಾಗಿ ಬಂದಿರೆ ನಾವು ಯಾತೋ ಕೈ ಒಡ್ಡಲ್ಲ ದಣಿ. ನಮ್ಮ ಸಮಸ್ಯೆನ ನಾವೇ ನೋಡ್ಕೊಂಡ್ಬಿಡ್ತಿದ್ವಿ. ಆದರೆ ಬೆಳೆ ಇಲ್ಲದೆ ಸಾಲ ಆಗಿದೆ, ಸಾಲದಿಂದ ಹಿಂಸೆ ಆಗಿ ನಮಗೆ ನೆಮ್ಮದಿನೇ ಇಲ್ದಂಗೆ ಆಗಿದೆ. ನಿಮಗೆಲ್ಲ ಇಲ್ಲಿವರೆಗೂ ಏನೇನು ನಷ್ಟ ಆಗಿದೆಯಲ್ಲ ಅದನ್ನೆಲ್ಲ ನಾನು ಕೊಡ್ತೀನಿ. ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಮನು, ನಮ್ಮ ತಿಜೋರಿಲಿ ಅಷ್ಟು ಹಣ ಇದೆಯೋ ಇಲ್ವೋ? ಅತ್ತೆ, ಅದಕ್ಕೂ ದಾರಿ ಐತೆ. ಏಟು ದಿನ ನಮಗೆ ಮಾಸ್ತಿ ಕೊಪ್ಪಳದ ಲೆಕ್ಕಾಚಾರನೇ ನೋಡಿರಲಿಲ್ಲ. ಇವಾಗ ನೋಡುಮ ಏಟೈತೆ, ಬಾಕಿ ಬರೋದು ಹಣ ಎಷ್ಟೈತೆ ಅಂತ. ಎಲ್ಲನೂ ಬಾಕಿ ಹಣ ಬಂದಿದ್ದು ಬರ್ತದೆ. ಅದರಿಂದ ನಾವು ಜನರಿಗೆ ಸಹಾಯ ಮಾಡ್ಬೋದು. ದೊರೆ, ಲೆಕ್ಕದ ಪುಸ್ತಕ ಸಿಗಲಿ, ನಾನೇ ನೋಡ್ತೀನಿ. ಈ ಕಡೆಯಿಂದ ಬಂದು ನೋಡಿದ್ರೆ ಈ KGF ಪಿಕ್ಚರ್ನಾಗೆ ಹೀರೋ ಜೊತೆ ಒಬ್ಬ ಚಾಚಾ ಚಾಚಾ ಅಂತ ಓಡಾಡ್ತಿರ್ತಾನಲ್ಲ, ಹಾಗೆ ಕಾಣ್ತಾಳೆ. ಇವಳು ಹೋಗ್ತಾರೋ ಸ್ಪೀಡ್ ನೋಡಿದ್ರೆ ಇವಳ KGF ಹೀರೋ ಥರ ಇದ್ದಾಳೆ. ಇವತ್ತಿಗೆ ದರ್ಬಾರ್ ಮಾಡಿದ್ದು ಸಾಕು. ನಾನು ಜನಕ್ಕೆಲ್ಲ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೀನಿ. ಈಗ ನೀವೆಲ್ಲ ನೆಮ್ಮದಿಯಾಗಿ ಹೋಗಿ. ನಿಮಗೆಲ್ಲ ಏನೇನು ಸೇರಬೇಕೋ ಅದು ಬಂದು ಸೇರುತ್ತೆ. ಅವರೇ ನಿಮ್ಮ ಯಜಮಾನ್ರಿದ್ದಾಗ ನಮ್ಮ ಅಪ್ಪವ್ರು ಬಂದು ಇಲ್ಲಿ ನಿಂತ್ಕೋತಿದ್ರಂತೆ. ಯಾರಿಗೇನು ಬೇಕು ಅಂತ ಕೇಳಿದೆ, ಚೀಲ್ಗಟ್ಲೆ ನಾಣೇನ ಸುರಿದೋಗ್ತಿದ್ರಂತೆ. ಅದನ್ನ ನಾವು ನೋಡಿರಲಿಲ್ಲ. ಇವತ್ತು ನೋಡೋ ಅವಕಾಶ ಸಿಕ್ತು. ದೊರೆಗಳು ಹೇಳಿದ ಮೇಕೆ ನಮಗಿನ್ಯಾವ ಭಯನೂ ಇಲ್ಲ. ನಾವು ಬರ್ತೀವಿ ದೊರೆ. ನಾನು ಲೆಕ್ಕ ನೋಡಬೇಕು. ಲೆಕ್ಕದ ಪುಸ್ತಕನ ಸಿದ್ಧ ಮಾಡಿಡಿ. ಆಯಿತು ದೊರೆ, ಸಿದ್ಧವಾಗಿರ್ತದೆ.
ದರ್ಬಾರ್ ಮುಗಿದ ಮೇಲೆ ದೊರೆನ ಹಾಗೆ ಒಳಗೆ ಕರ್ಕೊಂಡು ಹೋಗಂಗಿಲ್ಲ. ಇಂದ್ರ, ಹೋಗಿ ಕೆಂಪು ನೀರು ತಗೊಂಬ. ಅಜ್ಜಿ ನಾನಾ ಮನುಗ ಮನುಗಲ್ಲಮ್ಮ, ಮಾಸ್ತಿ ಕೊಪ್ಪಲು ದೊರೆಗೆ ದೃಷ್ಟಿ ತೆಗಿಬೇಕು ಅಂತ ಅತ್ತೆಯವ್ರು ಹೇಳಿದ್ದು. ಏ ಇಂದ್ರ, ಹೇಳಿದ್ ಕೇಳಿಸ್ಲಿಲ್ವಾ? ಹೋಗೋ. ಇಂದ್ರ, ಏನ್ ಮುಖ ನೋಡ್ತಾ ನಿಂತಿದ್ಯಾ? ನೀನೇ ದೃಷ್ಟಿ ತೆಗಿಬೇಕು, ದೃಷ್ಟಿ ತೆಗಿ. ಅಜ್ಜಿ ಅವ್ರ ಹೆಂಡ್ತಿನ ಅವ್ರ ಅಮ್ಮನ ತೆಗಿತಾರೆ ಬಿಡಿ. ನಾವು ಸಿದ್ಧವಾಗೇ ಇದ್ದೀವಮ್ಮ, ಆದರೆ ಅತ್ತೆಯವ್ರು ಹೇಳಿದ್ದು ನೀನು ತೆಗಿಲಿ ಅಂತ. ಹಾಳಾಗೋಗ್ಲಿ, ಇನ್ನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಹೆಂಗೆ ದೃಷ್ಟಿ ತೆಗಿಬೇಕು ಅಂದರೆ ನನ್ನ ಮೇಲೆ ಕೆಟ್ಟ ಕಣ್ಣು ಹಾಕಿರ್ತಾರಲ್ಲ, ಅದೆಲ್ಲ ಪಟಕ್ಕಂತ ಹೊಡೆದೋಗ್ಬೇಕು. ಹಂಗೆ ತೆಗೀರಿ. ಕುಂಬಳಕಾಯಿ ಎದ್ದಿದ್ರೆ ನೀವು ಹೇಳ್ದಾಗೆ ಹೊಡಿತಿದ್ದೆ. ಅದಕ್ಕೆ ಸದ್ಯಕ್ಕೆ ಕೊಟ್ಟಿರೋ ಕೆಲಸ ಮಾಡಿ. ಯಾವ್ರು ಬನ್ನಿ. ಎಂಥ ಗತಿ ಬಂತಕ್ಕ ನಿಮಗೆ? ಕೆಟ್ಟ ದೃಷ್ಟಿ ಹಾಕಿರೋರ ಕೈನಾಗೆ ದೃಷ್ಟಿ ತೆಗೆಸ್ಕೋಬೇಕು ಅಂದರೆ ಎಷ್ಟೊಂದು ಅದೃಷ್ಟ ಮಾಡಿರ್ಬೇಕಲ್ವಾ? ರಾಣಿ, ನೀನು ತುಂಬ ಮೆರಿತಾ ಇದೆಯಾ ಕಡೆ. ರಾಣಿ ಅಲ್ವಾಕ್ಕ, ಮೆರಿಲೇಬೇಕು ತಾನೆ. ನಮ್ಗೆ ಬರ್ತಿರೋ ಕೋಪಕ್ಕೆ ರಾಣಿನೋ ಆಯಾನೋ ಒಂದು ನೋಡಲ್ಲ. ಸ್ವಲ್ಪ ಭಯ ಭಕ್ತಿ ಇರಬೇಕು. ಅದು ಇರಬೇಕಿರೋದು ನಿಮ್ಗಕ್ಕ. ನನ್ನ ಗಂಡನ ತವ ಭಯದಿಂದ ನಡ್ಕೋಬೇಕು, ಅವ್ರು ಎದುರು ಬಂದಾಗ ಭಕ್ತಿಯಿಂದ ಇರಬೇಕು. ಇದೆಲ್ಲ ಇಲ್ಲ ಅಂದರೆ ತೊಂದರೆ ಆಗೋದು ನಿಮಗೆಯ. ತೋರ್ಸೋ ಪಾಪ ಏನೇ ಇದ್ರೂ ಬೇರೆ ಥರ ತೋರಿಸ್ಕೊಳ್ಳಿ, ಅದಕ್ಕೆ ಅಂತ ಟೈಮ್ ಕೊಡ್ತೀನಿ. ಏನು, ನನಗೆ ಟೈಮ್ ಕೊಡ್ತೀಯಾ? ಯಾಕೆ ಹೇಳಿ, ಇವಾಗ ನಮ್ಮ ಟೈಮ್ ಸಂದಾಗೈತೆ, ಹಾಗಂತ ನಾನೇ ನಿಮಗೆ ಹಂಗಿಸ್ತಿಲ್ಲ, ಇರೋ ಸತ್ಯನೇ ಹೇಳ್ತೀನಿ. ಅಂದರೆ ನಮ್ಮ ಟೈಮ್ ಹಾಳಾಗಿ ಗುಡ್ಸಿ ಗುಂಡಾಂತರ ಆಗಿದೆಯಾ? ಆಗಿಲ್ಲ, ಇವಾಗ ಆಗುತ್ತೆ. ಹೆಂಗೆ ಅಂತ ಯೋಚನೆ ಮಾಡಬೇಡಿ, ಅದನ್ನೂ ನಾನೇ ಹೇಳ್ತೀನಿ.